2018-19 ಸಾಲಿನಿಂದ 2022-23 ಸಾಲಿನವರೆಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಿರಸಿ ವಿಭಾಗಕ್ಕೆ 87 ಬಸ್ಸುಗಳನ್ನು ಹೊಸದಾಗಿ ಖರೀದಿಸಲಾಗಿತ್ತು. ಅದರಲ್ಲಿ ಶಿರಸಿ ಘಟಕಕ್ಕೆ 28 ಹೊಸ ವಾಹನಗಳನ್ನು ಖರೀದಿ ಮಾಡಲಾಗಿದೆ ಎಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಸ್ವತಃ ಸಚಿವ ಮಂಕಾಳ್ ವೈದ್ಯ ಅವರ ಕ್ಷೇತ್ರವಾದ ಭಟ್ಕಳದಲ್ಲಿ ದಾಖಲೆಗಳನ್ನು ಬಿಡುಗಡೆಗೊಳಿಸಿ ಶಿರಸಿಯ ಮಾರಿಕಾಂಬಾ ಜಾತ್ರೆ ಸಭೆಯಲ್ಲಿ ಸಚಿವರು ಹೇಳಿರುವ ಸುಳ್ಳನ್ನು ಬಟಾಬಯಲುಗೊಳಿಸುವ ಮೂಲಕ ಮಂಕಾಳ್ ವೈದ್ಯರ ಸವಾಲಿಗೆ ದಾಖಲೆ ನೀಡಿ ತಿರುಗೇಟು ನೀಡಿದ್ದಾರೆ. ಅವರು ಭಟ್ಕಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ ಕೆಲ ದಿನದ ಹಿಂದೆ ಸಚಿವ ಮಂಕಾಳ್ ವೈದ್ಯ ಅವರು ಶಿರಸಿಯಲ್ಲಿ ನಡೆದ ಜಾತ್ರಾ ಪೂರ್ವ ತಯಾರಿ ಸಭೆಯಲ್ಲಿ ಮಾತನಾಡುವಾಗ ಕಳೆದ 7 ವರ್ಷದ ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಒಂದೇ ಒಂದು ಬಸ್ ಹೊಸದಾಗಿ ಬಂದಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಜಿಲ್ಲೆಗೆ ಹೊಸದಾಗಿ ಬಸ್ ಖರೀದಿಸಲಾಗಿದೆ ಎಂದು ಹೇಳಿದ್ದರು. ಇದಕ್ಕೆ ಪ್ರತಿಯಾಗಿ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಜಿಲ್ಲೆಗೆ ಹೊಸದಾಗಿ ಬಸ್ ಬಂದಿದೆ ಎಂಬುದಾಗಿ ಹೇಳಿದ್ದಕ್ಕೆ ನಿಮ್ಮ ಬಳಿ ಬಸ್ ಬಂದಿರುವುದಕ್ಕೆ ದಾಖಲೆಗಳಿದ್ದರೆ ಬಿಡುಗಡೆ ಮಾಡಿ. ಮಂಕಾಳ್ ವೈದ್ಯ ದಾಖಲೆಗಳಿಲ್ಲದೆ ಯಾವತ್ತೂ ಮಾತನಾಡುವುದಿಲ್ಲ ಮತ್ತು ಸುಳ್ಳು ಹೇಳುವುದಿಲ್ಲ ಎಂಬುದಾಗಿ ಸಮಸ್ತ ಅಧಿಕಾರಿಗಳ ಎದುರು ಶಾಸಕ ಭೀಮಣ್ಣ, ಜಿಲ್ಲಾಧಿಕಾರಿಗಳು ಇರುವಂತೆಯೇ ಹೇಳಿದ್ದರು. ಇದೀಗ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೊಸದಾಗಿ ಬಸ್ ಖರೀದಿ ಮಾಡಿದ್ದರ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ವಾಯುವ್ಯ ರಸ್ತೆ ಸಾರಿಗೆ ಅಧಿಕಾರಿಗಳು ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ತಿಳಿಸಿದ್ದಾರೆ. ಇತ್ತೀಚೆಗೆ ಸಚಿವರ ಕ್ಷೇತ್ರವಾದ ಮಂಕಿ ಚುನಾವಣೆಯಲ್ಲಾದ ಮುಖಭಂಗಕ್ಕೆ ಮಂಕಾಳ್ ವೈದ್ಯರಿಗೆ ಏನು ಮಾಡಬೇಕೆಂಬುದು ತೋಚುತ್ತಿಲ್ಲ. ಚುನಾವಣೆ ಸೋಲಿನ ಬಳಿಕ ಸಚಿವರು ಹತಾಶರಾಗಿದ್ದಾರೆ. ಸದಾ ಬಿಜೆಪಿಯವರ ಮೇಲೆ ಬೈಯುವುದನ್ನೇ ರೂಢಿ ಮಾಡಿಕೊಂಡಿರುವ ವೈದ್ಯರು ಇದೀಗ ತಾವಾಡಿರುವ ಸುಳ್ಳಿನ ಮಾತಿಗೆ ತಾಯಿ ಮಾರಿಕಾಂಬೆಯ ಕ್ಷಮೆ ಕೇಳುತ್ತೀರಾ ಎಂದು ಅವರು ಪ್ರಶ್ನಿಸಿದ್ದಾರೆ. ಸುಳ್ಳು ಹೇಳುವುದು ಸಚಿವರಿಗೆ ಹೊಸದೇನಲ್ಲ, ಅವರಿಗೆ ಸುಳ್ಳು ಹೇಳುವುದು ರೂಢಿಗತವಾಗಿದೆ. ತಾವು ಜಾತ್ರಾ ಸಭೆಯಲ್ಲಿ ರಾಜಕೀಯ ಮಾತನಾಡಿ ನನಗೆ ಚಾಲೆಂಜ್ ಮಾಡಿದ್ದರು. ನಿಮಗೆ ಪ್ರತಿಯಾಗಿ ಮಾತನಾಡಲು ಅದು ಸೂಕ್ತ ವೇದಿಕೆಯಲ್ಲವೆಂದು ಆ ಕ್ಷಣದಲ್ಲಿಯೇ ನನ್ನ ಬಳಿ ದಾಖಲೆ ಇದ್ದರೂ ಸಹ ಸುಮ್ಮನಿದ್ದೆ. ಚುನಾವಣಾ ಸೋಲಿನ ಹತಾಶೆಯಿಂದ ಎಲ್ಲ ವೇದಿಕೆಯಲ್ಲಿಯೂ ಬಿಜೆಪಿಯವರನ್ನು ತೆಗಳುವುದು ವೈದ್ಯರಿಗೆ ಮಾಮೂಲಾಗಿ ಬಿಟ್ಟಿದೆ. ಬೇಡ್ತಿ ಸಮಾವೇಶದಲ್ಲಿ ಗುರುಗಳ ಎದುರಿಗೆ ಎಲ್ಲರೂ ಒಗ್ಗೂಡಿ ಈ ಯೋಜನೆಯನ್ನು ವಿರೋಧಿಸೋಣ ಎಂದ ವೈದ್ಯರು ಮಾರನೇ ದಿನವೇ ಇದು ಕೇಂದ್ರ ಸರ್ಕಾರದ ಯೋಜನೆ, ಅವರು ಬಂದ್ ಮಾಡಲಿ ಎಂದು ಕಾಗೇರಿಯವರನ್ನು ಆರೋಪಿಸಿ ಮಾತನಾಡುವ ಮೂಲಕ ತಮ್ಮ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ಜಗಜ್ಜಾಹೀರುಗೊಳಿಸಿದ್ದಾರೆ. ಸಚಿವರ ಕುರಿತಾಗಿ ನಮಗೆಲ್ಲ ಗೌರವವಿದೆ, ಆದರೆ ಸುಳ್ಳಿನ ಮಾತುಗಳು ಸಚಿವ ವೈದ್ಯರಿಗೆ ಶೋಭೆಯಲ್ಲ ಎಂದು ಅವರು ಹೇಳಿದರು. ಚುನಾವಣೆಯಲ್ಲಿ ಗೆದ್ದು ಬಂದರೆ ಕ್ಷೇತ್ರದ ಜನರಿಗಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕಟ್ಟಿಸುತ್ತೇನೆ ಎಂದಿದ್ದ ವೈದ್ಯರಿಗೆ ಆಸ್ಪತ್ರೆ ಇದೀಗ ಮರೆತು ಹೋಯಿತೆ. ನಿಮ್ಮದೇ ಕ್ಷೇತ್ರದ ಜನರಿಗೆ ಆಸ್ಪತ್ರೆ ಭಾಗ್ಯ ಇಲ್ಲವಾಗಿದೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕುಮಟಾದಲ್ಲಿ ಘೋಷಣೆ ಮಾಡಿದ್ದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವಿಚಾರವನ್ನು ತಾವು ಮುಂದುವರೆಸಿಲ್ಲ. ಇದು ಹೀಗೆಯೇ ಮುಂದುವರೆದರೆ ಜನರಿಗೆ ಆಸ್ಪತ್ರೆ ಸೌಲಭ್ಯ ದೊರೆಯುವುದು ಯಾವಾಗ? ಕ್ಷೇತ್ರದ ಜನರು ತಮ್ಮನ್ನು ಆರಿಸಿ ಕಳಿಸಿದ್ದು ಸಚಿವರಾಗಿ ಹಣ ಗಳಿಸಿ ನಿಮ್ಮ ಸ್ವಂತ ಹಣದಲ್ಲಿ ಆಸ್ಪತ್ರೆ ಮಾಡಲಿ ಎಂದಲ್ಲ, ಬದಲಾಗಿ ನಿಮಗಿರುವ ಅಧಿಕಾರದಲ್ಲಿ ಕ್ಷೇತ್ರಕ್ಕೊಂದು ಸರ್ಕಾರಿ ಸುಸಜ್ಜಿತ ವೈದ್ಯಕೀಯ ವ್ಯವಸ್ಥೆ ಮಾಡಲಿ ಎಂಬುದಾಗಿದೆ. ಜನಕ್ಕೆ ಉಚಿತವಾಗಿ ವೈದ್ಯಕೀಯ ಸೌಲಭ್ಯ ಸಿಗಬೇಕಾಗಿದೆ. ಮಾತೆತ್ತಿದರೆ ಬೇಡ್ತಿ ವರದಾ ಯೋಜನೆ ಬಜೆಟ್ನಲ್ಲಿ ಘೋಷಣೆಯಾಗಿದೆ ಎನ್ನುವ ವೈದ್ಯರಿಗೆ ಶಿರಸಿಗೆ ಪರಿಸರ ವಿಶ್ವವಿದ್ಯಾಲಯ, ಮೇಲ್ದರ್ಜೆಗೇರಿದ ಆಸ್ಪತ್ರೆಗೆ ಅನುದಾನಗಳು ಸಹ ಬಜೆಟ್ನಲ್ಲಿಯೇ ಘೋಷಣೆಯಾಗಿದೆ. ಆದರೆ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಜನರಿಗೆ ಬೇಕಾದ ಯೋಜನೆ ಅನುಷ್ಠಾನ ಮಾಡುವ ಬದಲು ಬೇಡ್ತಿ ತಿರುವು ಯೋಜನೆಯಂತಹ ಪರಿಸರಕ್ಕೆ ಮಾರಕ ಯೋಜನೆ ಕಾರ್ಯಗತಗೊಳಿಸುವುದರ ಹಿಂದಿನ ಉದ್ದೇಶವೇನು? ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ರಾಜ್ಯ ಸರ್ಕಾರದ್ದೇ ಯೋಜನೆಯಾಗಿದ್ದು ಜನರ ವಿರೋಧವಿದ್ದರೂ ಅದನ್ನು ಯಾಕೆ ಆರಂಭ ಮಾಡುತ್ತಿದ್ದೀರಿ? ಸಮುದ್ರ ಸ್ವಚ್ಛ ಮಾಡಲು 800 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಎನ್ನುವ ನೀವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹಣ ಯಾಕೆ ಕೊಡುತ್ತಿಲ್ಲ? ಈ ಎಲ್ಲ ಹಿನ್ನೆಲೆಯಲ್ಲಿ ಸಚಿವರು ಕೂಡಲೇ ಜಿಲ್ಲೆಯ ಜನರಿಗೆ ಆಸ್ಪತ್ರೆ ಸೌಲಭ್ಯವನ್ನು ಸರ್ಕಾರದಿಂದಲೇ ಒದಗಿಸಬೇಕು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ಶ್ರೀನಿವಾಸ್ ನಾಯ್ಕ್, ಮಂಜುನಾಥ್ ನಾಯ್ಕ್, ರಮೇಶ್ ನಾಯ್ಕ್, ರಾಘವೇಂದ್ರ ನಾಯ್ಕ್, ಗಣೇಶ್ ಹೆಗಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಂದವರು ಜಾತ್ರಾ ಸಂಬಂಧಪಟ್ಟಂತಹ ಒಂದು ಮೀಟಿಂಗ್ ಆಗಿತ್ತು. ಆ ಮೀಟಿಂಗ್ನಲ್ಲಿ ಅವರೆಲ್ಲ ಕುಂದುಕೊರತೆಗಳ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಯಾರೋ ಹೇಳ್ತಾರೆ ಜಾತ್ರೆ ಹಳೆ ಬಸ್ ಬರುತ್ತೆ, ಅವ್ರ ಸಾಹೇಬರು ಎಲ್ಲ ಹೊಸ ಬಸ್ ಕೊಡಿ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಯಾವುದೂ ಕೂಡ ಹೊಸ ಬಸ್ಸು ಬಂದಿರಲಿಲ್ಲ, 7 ವರ್ಷ ಆಗಿತ್ತು, ನಾವೇ ಹೊಸ ಬಸ್ ಕೊಟ್ಟಿದ್ದೇವೆ ಅಂತ ಹೇಳಿ
ಮಂಗಳ ವೈದ್ಯರವರು ಸಿರ್ಸಿಯ ಜಾತ್ರೆ ಪೂರ್ವಭಾವಿ ಮೀಟಿಂಗಲ್ಲಿ ಯಾವ ವೇದಿಕೆಯಲ್ಲಿ ರಾಜಕೀಯವನ್ನು ಮಾತಾಡಬಾರದು, ಜಾತ್ರಾ ಮೀಟಿಂಗ್ ಅಲ್ಲಿ SP ಇರ್ತಾರೆ, DFO ಇರ್ತಾರೆ, ಮಾನ್ಯ ಶಾಸಕರಿದ್ದಾರೆ, DC ಇದ್ದಾರೆ, ಈ ಎಲ್ಲ ಇಲಾಖೆಯ ಮುಖ್ಯಸ್ಥರು ಈ ಜಿಲ್ಲೆಯ ಅಂಥ ಸಭೆಯಲ್ಲಿ ಇವರು ರಾಜಕೀಯವನ್ನು ಮಾತಾಡ್ತಾರೆ. ನಾನು ಅವಾಗ ಹೇಳಿದೆ, ಸಚಿವರಿಗೆ ನಮಸ್ಕಾರ, ಇಲ್ಲ ಹಿಂದೆ ನಮ್ಮ BJP ಸರ್ಕಾರ ಬಸ್ ಬಂದಿದ್ದು ಅಂತ ಹೇಳಿದೆ. ಆಗ ಅವರು ಇಲ್ಲ ಬಸ್ ಬಂದಿಲ್ಲ ಅಂತ ಹೇಳ್ತಾರೆ. ಸರ್ ನಾನು ದಾಖಲೆ ಇದೆ ಸರ್ ಅಂತ ಹೇಳಿದೆ. ದಾಖಲೆಯನ್ನು ಬಿಡುಗಡೆ ಮಾಡಿ, ಅದು ಈ ವೇದಿಕೆ ಅಲ್ಲ, ಇದು ಈ ಮಂಕಾಳ ವೈದ್ಯ ಯಾವುದೂ ಕೂಡ ದಾಖಲೆ ಇದೆ ಮಾತನಾಡೋದಿಲ್ಲ, ಸುಳ್ಳು ಹೇಳಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಮತ್ತೆ ನಂತರ ಈ ದಾಖಲೆಯನ್ನು ಬಿಡುಗಡೆ ಮಾಡುವ ಅಂತ ಹೇಳಿ ಮಂಕಾಳ ವೈದ್ಯ ಚಾಲೆಂಜ್ ಮಾಡ್ತಾರೆ. ಅದಕ್ಕೆ ಇವತ್ತು ನಾನು ಪಟ್ಕಳಕ್ಕೆ ಬಂದು ಸಚಿವರಿಗೆ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೇನೆ. ತಾವು ನೋಡ್ಕೊಳ್ಳಿ, ನಿಮ್ಗೆಲ್ಲರಿಗೂ ಪ್ರತಿಯೊಂದು ಕೊಡ್ತೇನೆ. ಎರಡು 2018-19 ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ KSRTC. 18-19ರಿಂದ 22-23ವರೆಗೆ ಅಂದರೆ ಹಿಂದಿನ BJP ಸರ್ಕಾರದಲ್ಲಿ ಎಷ್ಟು ಬಸ್ ಬಂದಿರುತ್ತದೆ ಎಂಬಂತಹ ಪ್ರಶ್ನೆಗೆ KSRTC ಉತ್ತರ ಕೊಟ್ಟಿದ್ದಾರೆ. ಸಿರ್ಸಿ ವಿಭಾಗಕ್ಕೆ 87 ಬಸ್ಸು ಹೊಸದಾಗಿ ಬಂದಿದೆ. ಅದರಲ್ಲಿ ಸಿರ್ಸಿ ಘಟಕಕ್ಕೆ 28 ಬಸ್ ಬಂದಿದೆ ಎಂಬುದಾಗಿ, ವಿಭಾಗಕ್ಕೆ 87 ಬಸ್ಸು, ಸಿರ್ಸಿ ವಿಭಾಗಕ್ಕೆ 28 ಬಸ್ ಬಂದಿದೆ ಎಂಬುದಾಗಿ ಸಚಿವರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಂದರೆ ಸಚಿವರು ಇತ್ತೀಚೆಗೆ ಹತಾಶರಾಗಿದ್ದಾರೆ. ಅಂದರೆ ಯಾವ ವೇದಿಕೆಯಲ್ಲಿ ರಾಜಕೀಯವನ್ನ ಮಾತಾಡಬಾರದು ಆ ವೇದಿಕೆಯಲ್ಲಿ ರಾಜಕೀಯ ಮಾತಾಡಬಾರದು. ಇದೊಂದು ರೀತಿ ಹತಾಶ ಮನಸ್ಥಿತಿ. ಬಹುಶಃ ನನಗೆ ಅನಿಸ್ತಾ ಇದೆ, ಈ ಮಂಕಿಯ ಇಲೆಕ್ಷನ್ ಅನ್ನ ಸೋತ ಮೇಲೆ ನಮ್ಮ ಸಚಿವರು ಬಹಳ ಹತಾಶರಾಗಿದ್ದಾರೆ. ಅದಕ್ಕೆ ಜಾತ್ರಾ ಮೀಟಿಂಗ್ಗಳೆಲ್ಲ ಬರೋದು, ಎಲ್ಲಿ ರಾಜಕೀಯವನ್ನು ಮಾತನಾಡಬಾರ್ದಲ್ಲ ರಾಜಕೀಯವನ್ನು ಮಾತನಾಡೋದು, BJPಯವನ್ನ ಬೈಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನೀಗ ಹೇಳ್ತಾ ಇದ್ದೇನೆ, ಸಾಹೇಬ್ರೆ ನನ್ನ ದಾಖಲೆ ಇದೆ, ತಾವು ಕ್ಷಮೆ ಕೇಳ್ತೀರಾ? ನನ್ನ ಕ್ಷಮೆ ಬೇಡ, ತಾಯಿ ಮಾಲಿಕಾಂಬೆ ಕ್ಷಮೆ ಕೇಳಿ. ಯಾಕೆ ಅಂದರೆ ನೀವು ಬೇರೆ ವೇದಿಕೆ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ, ತಾವು ಬಹಳಷ್ಟು ಸುಳ್ಳು ಹೇಳಿ ನಮ್ಗೆ ಗೊತ್ತಿದೆ, ನೂರಾರು ಸುಳ್ಳುಗಳನ್ನು ಹೇಳಿದ್ದೀರಿ, ತೊಂದರೆ ಇಲ್ಲ, ಅದು ನಿಮಗೆ ಬಿಟ್ಟಿರೋದು ವೈಯಕ್ತಿಕ. ಆದರೆ ಸಿರ್ಸಿ ಜಾತ್ರೆಗೆ ಒಂದು ಯಾಕೆ ಸುಳ್ಳು ಹೇಳಿದ್ರಿ? ನಾನು ಅಲ್ಲೇ ಉತ್ತರ ಕೊಡ್ತಿದ್ದೆ. ಆದರೆ ಆ ಜಾತ್ರಾ ವೇದಿಕೆ ಬೇಡ, ಯಾಕೆ ನಮ್ದೆಲ್ಲ ಏನಂದ್ರೆ ಆಮೇಲೆ ಕೆಲವೊಂದು ಸ್ವಭಾವ, ಅಲ್ಲೇ ಬೇಡ ಅಲ್ಲೇ ಬಹುಮಾನ. ನೀವು ಸುಳ್ಳು ಹೇಳಿದ್ದೆ ಅಲ್ಲೇನ ತೋರಿಸಿ ಎದ್ದು ಹೇಳ್ತಾ ಇದ್ದೆ, ಅಲ್ಲೇ ಬೇಡ ಅಲ್ಲೇ ಬಹುಮಾನ ಬೇಡ ಅಂತ ಯಾಕೆ ಬಿಟ್ಟೆ ಅಂತಂದ್ರೆ ಅದು ಆ ವೇದಿಕೆ ಅಲ್ಲ ಅಂತ ಕಾರಣ. ಅದರಿಂದ ನಾನು ಹೇಳ್ತಾ ಇದ್ದೆ, ನಿಮ್ಮ ಆತ್ಮಸಾಕ್ಷಿಗೆ ಸರಿ ಅಂತ ಅನಿಸಿದ್ರೆ ತಾಯಿ ಮಾಲಿಕಾಂಬೆಯ ಕ್ಷಮೆಯನ್ನು ತಾವು ಕೇಳಬೇಕು ಅನ್ನೋದನ್ನು ಈ ಮೂಲಕವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ. ಮತ್ತೆ ಈ ಸಂದರ್ಭದಲ್ಲಿ ಕೆಲವಷ್ಟು ವಿಷಯವನ್ನ ಗಮನದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಈಗ ಇದೊಂದು ಈ ಏನು ಮಂಕಿಯ ಇಲೆಕ್ಷನ್ ಆದಮೇಲೆ ಸಾಹೇಬರು ಹತಾಶರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಹಲವಾರು ನಿದರ್ಶನಗಳಿವೆ. ಇತ್ತೀಚೆಗೆ ಸಾಹೇಬರು ನಾವು ಬೇಡ್ತಿ ವರದಾ ಲಿಂಕ್ ಪ್ರಾಜೆಕ್ಟ್ ಸಲುವಾಗಿ ವಿರೋಧ ಕಾರ್ಯಕ್ರಮ ನಡೆಯಿತು. ಅಲ್ಲೂ ಹಾಗೆ ಪರಮ ಪೂಜ್ಯ ಸ್ವಾಮಿಗಳಿದ್ದಂಥ ವೇದಿಕೆಯಲ್ಲಿ ರಾಜಕೀಯವನ್ನು ಮಾತಾಡ್ತಾರೆ. ಕಾಗೇರಿಯವರ ಹಿಂದೆ ಸ್ಪೀಕರ್ ಆಗಿದ್ದಾಗ ಈ ಯೋಜನೆ ಮಾಡಿದ್ರು ಅಂತ ಹೇಳ್ತಾರೆ. ಅಲ್ಲೇ ಪಕ್ಕದಲ್ಲಿ ಅವರು ಸ್ಪೀಕರ್ ಹೆಬ್ಬಾರವರು ಕೂತಿದ್ದಾರೆ, ಅವರು ಕೂಡ ಆ ಸಂದರ್ಭ ನಿರೀಕ್ಷರಾಗಿದ್ರು. ಅವ್ರ ವಿಷಯ ಹೇಳೋದೇ ಇಲ್ಲ, ಕೇವಲ ರಾಜಕೀಯವನ್ನು ಮಾತನಾಡುವಂಥದ್ದು, ಅವರದ್ದು 90 ನಮ್ಮದು 10 ಈ ರೀತಿಯ ಏನೇನು ಹೇಳುವಂಥದ್ದು. ಆಮೇಲೆ ಸ್ವಾಮಿಗಳ ಮುಂದುಗಡೆ ಅವರು ಹೇಳ್ತಾರೆ, ಮಾತು ಕೊಡ್ತಾರೆ ಜನಕ್ಕೆ, ನಾವು ಹರ ಮುನಿದರು ಗುರು ಕಾಯುವನಯ್ಯ, ಗುರು ಮುನಿದರೆ ಯಾರು ಕಾಯುವರಯ್ಯ ಅನ್ನುವಂಥ ಉಕ್ತಿಯನ್ನು ಹೇಳಿ ಈಗ ಸ್ವಾಮಿಗಳು ಆದೇಶ ಮಾಡಿದ್ದಾರೆ. ನಾವು ನಮ್ಮ ನಾಯಕರಿಗೆ ಕನ್ವಿನ್ಸ್ ಮಾಡ್ತೇವೆ, ಶರಾವತಿ ವಂಶವರಿಗೆ ಇರ್ಬೋದು, ಮತ್ತು
ಈ ಬೇಡ್ತಿ ವರದಾ ಲಿಂಕ್ ಪ್ರಾಜೆಕ್ಟ್ ಇರ್ಬೋದು ಅದೆಲ್ಲ ಬೇಡ ಅಂತ ಕನ್ವಿನ್ಸ್ ಮಾಡ್ತೇವೆ ಅಂತೇಳಿ ಹೋದಂತಹ ಮಂಕಾಳ ವೈದ್ಯರು ನೆಕ್ಸ್ಟ್ ಡೇ ಸಿರ್ಸಿಗೆ ಬಂದುಬಿಟ್ಟು ಡಬಲ್ ಗೇಮ್, ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು, ಅವ್ರದ್ದು 90 ನಮ್ದು 10, ಈಗಲೇ ಹೇಳಿದ್ರೆ ಕಾಂಗ್ರೆಸ್ ಹೇಳಿದ್ರೆ 10 ನಿಮಿಷಕ್ಕೆ ಸ್ಟಾಪ್ ಆಗುತ್ತೆ. ಇದು ಲೂಸ್ ಟಾಕ್ಸ್ ಮಾತಾಡೋದು. ಅಂದರೆ ವೈದ್ಯರು ಅವರ ಒಂದು ವ್ಯಕ್ತಿತ್ವಕ್ಕೆ ಇದು ಶೋಭೆ ಅಲ್ಲ. ತಮ್ಮ ಮಂಕಾಳ ವೈದ್ಯ ಅಂತಂದರೆ ಒಂದು ನಮಗೆಲ್ಲ ಒಂದು ಬಹಳಷ್ಟು ಗೌರವ ಇದೆ ತಮ್ಮ ಮೇಲೆ. ತಾವು ಪಕ್ಷೇತರ ಗೆದ್ದಂಥ ವ್ಯಕ್ತಿ, ತಾವು ಬಹಳಷ್ಟು ದಾನ ಧರ್ಮಗಳನ್ನು ಮಾಡಿದ್ದೀರಿ, ದೈವಭಕ್ತರಿದ್ದೀರಿ ಅನ್ನುವಂಥ ಒಂದು ಭಾವನೆ ಇದೆ. ಆದರೆ ಇತ್ತೀಚಿನ ತಮ್ಮ ವರ್ತನೆ ಯಾಕೋ ತಾವು ಬಹಳ ಹತಾಶರಾಗಿ ಈ ರೀತಿ ಮಾತನಾಡ್ತಾ ಇದ್ದೀರಿ. ತಾವು ದಯವಿಟ್ಟು ಸಿರ್ಸಿಗೆಲ್ಲ ಒಂದು ಈ ರೀತಿ ಮಾತುಗಳನ್ನು ತಾವು ಆಡಬಾರ್ದು, ಈ ರೀತಿಯ ಲೂಸ್ ಟಾಕ್ಸ್ ಮಾತಾಡೋದನ್ನ ಇವತ್ತೇ ಸ್ಟಾಪ್ ಮಾಡಬೇಕು ಅನ್ನೋದನ್ನು ನಾನು ಈ ಮೂಲಕ ಹೇಳ್ತೇನೆ. ಮತ್ತು ಇನ್ನೂ ಒಂದು ವಿಷಯವನ್ನು ಹೇಳಿ ಇಚ್ಛೆ ಪಡ್ತೇನೆ. ಹಿಂದೆ ನಾನು ಕೂಡ ಪಾದಯಾತ್ರೆ ಮಾಡಿದ್ದೆ ಕುಮಟಾದಿಂದ ಭಟ್ಕಳ ತನಕ. ಉತ್ತರವನ್ನೇ ಕೊಡೋದಿಲ್ಲ ಅವರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಲುವಾಗಿ. ಹಿಂದೆ ಇವರು ಹೇಳ್ತಾರಲ್ಲ ಬಜೆಟಲ್ಲಿತ್ತು, ಬಜೆಟ್ ಘೋಷಣೆ ಆಗಿತ್ತು ಅಂತೇಳಿ. ಬಜೆಟಲ್ಲಿ ಎಷ್ಟು ವಿಷಯ ಘೋಷಣೆ ಆಗಿತ್ತು, ಕುಮಟಾದ ಆಸ್ಪತ್ರೆಗೆ ಪೂಜೆ ಆಗಿತ್ತು ಅಂತ ಮಾಡಿದ್ರ. ತಾನು ಗೆದ್ದು ಬಂದ ತಕ್ಷಣ ನಾನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡ್ತೇನೆ ಅಂತ ಹೇಳಿದೆ. ತಮ್ಮನ್ನ ಶಾಸಕರಾಗಿ ಮಾಡಿದ್ದು ಈ ಕ್ಷೇತ್ರ ಜನ, ಹೌದಲ್ಲ? ತಮ್ಮನ್ನ ಶಾಸಕರಾಗಿ ಮಾಡಿದ್ದ ಉದ್ದೇಶ ಏನು? ನಾವು ಸರ್ಕಾರದ ವತಿಯಿಂದ ಆಸ್ಪತ್ರೆ ಮಾಡಿ ಅಂತ ಹೇಳಿ ನೀವು 20-30 ಎಕರೆ ಜಾಗವನ್ನು ತೆಗೆದುಕೊಂಡು ಸರ್ಕಾರದ ಮಂಜೂರು ಮಾಡಿಕೊಂಡು 100 ಎಕರೆ ಜಾಗವನ್ನು ಮಾಡಿಕೊಂಡು ಸ್ವಂತ ದೊಡ್ಡ ಆಸ್ಪತ್ರೆ ನೀವು ಎಲ್ಲ ದುಡ್ಡನ್ನು ಮಾಡಿಕೊಂಡು ನೀವು ಕೊಟ್ಟೋದು ಯಾವಾಗ? ಕೊಡೋದು ಎಷ್ಟು ಜನ ಬದುಕಿರ್ತಾರೆ, ಎಷ್ಟು ಜನ ಮೇಲ್ಗಡೆ ಹೋಗಿರ್ತಾರೆ. ಯಾಕೆಂದ್ರೆ ನಮಗೆ ಗೊತ್ತಿದೆ ಭಟ್ಕಳದ ಎಷ್ಟು ಜನ ಹೈವೇಲಿ ಜನ ಸಾಯ್ತಾ ಇದ್ದಾರೆ ಅಂತ ಹೇಳೋದು. ತಾವು MLA ಆಗಿದ್ದು, ಮಿನಿಸ್ಟರ್ ಆಗಿದ್ದು ಸರ್ಕಾರದಿಂದ ಮಾಡಲಿಕ್ಕೆ ನೀವು ಹಣವನ್ನು ಗಳಿಸಿ ಸರ್ಕಾರದಿಂದ ಭೂಮಿಯನ್ನು ನೀವೇ ತೆಗೆದುಕೊಂಡು ನೀವು ಆಸ್ಪತ್ರೆಯನ್ನು ಸ್ವಂತ ಹೆಸರಲ್ಲಿ ಆಸ್ಪತ್ರೆ ಮಾಡಲಿಕ್ಕೆ ಅಂತಲ್ಲ. ಗಮನ ಇಟ್ಕೋಬೇಕು. ತಮ್ಮ ಈ ರೀತಿ ಸುಳ್ಳುಗಳನ್ನು ಹೇಳುವಂಥದ್ದು, ಜನರು ದಿಕ್ತಪ್ಪಿಸುವಂಥ ಕೆಲಸವನ್ನು ತಾವು ಇಲ್ಲಿಗೆ ನಿಲ್ಲಿಸಬೇಕು ಅನ್ನೋದನ್ನು ಕೂಡ ನಾನು ಆಗ್ರಹ ಮಾಡ್ತೇನೆ. ಮತ್ತು ಆದಷ್ಟು ಬೇಗ ಶಿರ್ಸಿ ಆಸ್ಪತ್ರೆಯು ಕೂಡ ತಾವು ಬೇಕಾದಂತಹ ಎಕ್ವಿಪ್ಮೆಂಟಿಗೆ ಇಟ್ಟಂತಹ 30 ಕೋಟಿ ಈಗ ಮಾಯ 5 ಕೋಟಿಗೆ ಬಂದಿದೆ ಹೊಸ ಪ್ರಸ್ತಾವನೆ. ಅದಕ್ಕೂ ಕೂಡ ಹಣವನ್ನು ಕೊಡಬೇಕು ಅನ್ನೋದನ್ನು ಕೂಡ ಈ ಮೂಲಕ ಮಂಕಾಳ ವೈದ್ಯರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಮತ್ತೊಂದು ವಿಚಾರವನ್ನು ಇದೇ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ತಾವು ಇನ್ನೊಂದು ಸಲ ಹೇಳಿದ್ರಿ, ತಾವೆಲ್ಲವನ್ನೂ ಕೂಡ ದಾಖಲೆ ಇದ್ದೇ ಮಾತಾಡ್ತೇನೆ ಅಂತ ಹೇಳಿದ್ರಿ. ತಾವೇ ಪತ್ರಿಕಾ ವರದಿ ಹೇಳುವಂಥ ಮಾತಿತ್ತು. ಏನಪ್ಪ ಅಂದರೆ ಸಮುದ್ರ ಕ್ಲೀನ್ ಮಾಡ್ತೇನೆ 850 ಕೋಟಿ 840 ಕೋಟಿನೋ 2 ವರ್ಷದ ಹಿಂದೆ ತಾವು ಮಂತ್ರಿ ಅವಸ್ಥೆಯಲ್ಲಿ ಪ್ರಾಜೆಕ್ಟ್ ಮಾಡಿದ್ದೇವೆ. ಈ ಸಮುದ್ರದ ಪ್ಲಾಸ್ಟಿಕ್ಗಳನ್ನು ಕ್ಲೀನ್ ಮಾಡ್ತೇನೆ ಅಂತೇಳಿ. ಏನಾಯ್ತು ಸ್ವಾಮಿ, ಎಷ್ಟು ಸಮುದ್ರ ಕ್ಲೀನ್ ಮಾಡಿದ್ರಿ? ಅದು ಎಲ್ಲೋ ಹೋಯಿತು? ಎಷ್ಟು ಪ್ಲಾಸ್ಟಿಕ್ ಕ್ಲೀನ್ ಮಾಡಿದ್ದೀರಿ? ಅಕೌಂಟಬಿಲಿಟಿ ಕೊಡಬೇಕಲ್ವಾ? ಎಲ್ಲ ಯೋಜನೆ ಹೀಗಿದೆ ಅಂದರೆ ಜನಕ್ಕೆ ಯಾವುದೇ ಅಕೌಂಟಬಿಲಿಟಿ ಸಿಗೋದಿಲ್ವೋ ಆ ರೀತಿ ಯೋಜನೆ ಘೋಷಣೆ ಮಾಡುವಂಥದ್ದು. ಈ ಸಮುದ್ರ ಎಷ್ಟು ಕ್ಲೀನ್ ಮಾಡೋದು, ಎಷ್ಟು ಪ್ಲಾಸ್ಟಿಕ್ ಇದ್ರೆ ಏನು ಗೊತ್ತಾಗುತ್ತೆ? ತೆಗೆದ ತಕ್ಷಣ ಮತ್ತು ಪ್ಲಾಸ್ಟಿಕ್ ಒಂದು ಕೂತ್ಕೊಳ್ತದೆ, ಹೌದಲ್ಲ? ಈ ರೀತಿಯ ಯೋಜನೆಗಳನ್ನು ತಾವು ರೂಪಿಸ್ತಾ ಇದ್ದೀರಿ. ಬೇಡಿಕೆಯಲ್ಲಿ ನಮಗೇ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ನವೆಂಬರ್ ಆದ ತಕ್ಷಣ ಸಂಪೂರ್ಣ ಡ್ರೈ ಆಗಿರ್ತದೆ. ಆ ಹೊಳೆಯನ್ನು ತೆಗೆಸಿ ನೀವು ಆ ಕಡೆ ತಿರ್ಗಿಸ್ತೀರಿ ಅಂತ ಹೇಳ್ತೀರಿ. ಮೊದಲು BJP ಸರ್ಕಾರ ಇದೆ, ಇದ್ರ ಬಗ್ಗೆ ಎಲ್ಲ ಚರ್ಚೆನೇ ಆಗಿಲ್ಲ. ಎಲ್ಲೂ ಕೂಡ BJP ಸರ್ಕಾರದಲ್ಲಿ ಆ ಬಜೆಟ್ ಘೋಷಣೆ ಆಗಿರ್ಬೋದು, ಘೋಷಣೆ ಆಗಿದ ನಂತರದಲ್ಲಿ ಅದು ಚರ್ಚೆಗೆ ಬಂದಿಲ್ಲ, ಎಲ್ಲೂ ಮುಂದುವರೆದಿಲ್ಲ. ಆ ತಾವು ಇದನ್ನು ಯಾವುದೇ ಹಿತಾಸಕ್ತಿಗೋಸ್ಕರವಾಗಿ ಕೈಗೆ ತಗೊಂಡು ತಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ದಯಮಾಡಿ ಹೇಳ್ತೇನೆ, ತಾವೆಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ಒಂದಾಗಿ ಶರಾವತಿ ಪಂಪ್ ಸ್ಟೋರೇಜ್ ಇರ್ಬೋದು, ನಮ್ಮ ಬೇಡ್ತಿ ವರದಾ ಲಿಂಕ್ ಪ್ರಾಜೆಕ್ಟ್ ಇರ್ಬೋದು, ದಯವಿಟ್ಟು ತಾವು ನಿಲ್ಲಿಸಬೇಕು. ರಾಜ್ಯ ಸರ್ಕಾರ ಅಂತ ಹೇಳೋದು, ಕೇಂದ್ರ ಸರ್ಕಾರ ಅಂತ ಹೇಳೋದು 90 ಈ ರೀತಿಯ ಧೋರಣೆ ಬೇಡ ಅನ್ನುವಂಥದ್ದನ್ನು ಈ ಮೂಲಕವಾಗಿ ನಾನು ಮಂಗಳವಾರದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.